ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗುಳಕೋಟ್ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದಲ್ಲಿ ಲಿಂಗಕ್ಕೆ ಶ್ರೀ ಯಲ್ಲಾಲಿಂಗ ಮಹಾರಾಜರ 39ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಜನವರಿ 13ರಂದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೆಳ್ಳಿ ತೊಟ್ಟಿಲು ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಿರುವ ಶ್ರೀ ಯಲ್ಲಾಲಿಂಗ ಮಹಾರಾಜರ 39ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜನವರಿ 27ರಂದು ಮಂಗಳವಾಗಲಿದೆ. ಪ್ರತಿನಿತ್ಯ ಶ್ರೀ ಮಠದ ಅಂಗಳದಲ್ಲಿ ಗುಡ್ಡಾಪುರದ ಶಿವಶರಣೆ ದಾನಮ್ಮ ದೇವಿಯ ಪುರಾಣ ಹಾಗೂ ಪೂಜ್ಯರ ಆಶೀರ್ವಚನ ನಡೆಯಲಿದೆ. ವಿಶೇಷವಾಗಿ ದಿನಾಂಕ 17ರಂದು ಸಾಯಂಕಾಲ 6 ಗಂಟೆ ಶ್ರೀ ಮಠದ ಅಂಗಳದಲ್ಲಿ 10,000 ಮಾತೆಯರಿಂದ ಮುಗುಳಕೋಡ ಗುರು ಪರಂಪರೆಗೆ ತನುವಿನಾರತಿ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿ ನಡೆಯಲಿದೆ. ದಿನಾಂಕ 26ರಂದು ಕೋಳಿಗುಡ್ಡ ಶ್ರೀ ಕ್ಷೇತ್ರದಿಂದ ಮುಗುಳಕೋಡದವರೆಗೆ ಪಲ್ಲಕ್ಕಿ ಉತ್ಸವ ಹಾಗೂ 5 ರಾಜ್ಯದ ಭಕ್ತರಿಂದ ಪಾದಯಾತ್ರೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಪ್ರತಿನಿತ್ಯವೂ ವಿಶೇಷ ರೀತಿಯ ಕಾರ್ಯಕ್ರಮಗಳು ಈ ಭವ್ಯ ವೇದಿಕೆಯಲ್ಲಿ ಜರುಗಲಿವೆ ಎಂದು ಮುಗುಳಕೋಡ್ ಜಿಡಗಾ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರು ಭಕ್ತರೊಂದಿಗೆ ತಮ್ಮ ಅಭಿಮತವನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಸಂತಾನ ಭಾಗ್ಯಕ್ಕಾಗಿ ಗುರುವಿನ ಸನ್ನಿಧಿಗೆ ಬಂದಿದ್ದ ಹಲವಾರು ಮುತ್ತೈದೆಯರಿಗೆ ಉಡಿ ತುಂಬುವ ಮೂಲಕ ಅಕ್ಷತಾರೋಹಣ ಮಾಡಿದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರು ವರ್ಷಾವಧಿಯಲ್ಲಿ ನಿಮ್ಮ ಬಾಳು ನಂದನವಾಗಲಿ ಎಂದು ಹೃದಯ ತುಂಬಿ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಕಲಾ ಬಳಗದ ಸಂಗೀತ ನೆರೆದ ಪ್ರೇಕ್ಷಕರ ಮನವನ್ನು ತಣಿಸಿತು. ಭಕ್ತರಿಂದ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ನಿರೂಪಣೆಯನ್ನು ನ್ಯಾಯವಾದಿ ಸೋಮು ಹೊರಹಟ್ಟಿಯವರು ನೆರವೇರಿಸಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ ನ್ಯೂಸ್, ರಾಯಬಾಗ.